ಮೈಕ್ ಇಲ್ವಕ್ಕೆ ಏನು ಬಂದ್ರೆ ಪರವಾಗಿಲ್ಲ 3D ಕೌಂಟ್ ಆಗುತ್ತೆ. ಸರ್ ಹ್ಞೂ ಸರ್ ಮೈಕ್ ಹಾಕಬೇಕಾಗಿತ್ತು ಅನಿಸುತ್ತೆ. ಹಲೋ ರಂಜಿತ್ ಅವರೇ ನಮಸ್ತೆ. ಹೇಳಿ. ಅದೇ ಈಗ ನಿನ್ನೆ ನಡೆದಂಥ ಗಲಾಟೆ ವಿಚಾರದ ಬಗ್ಗೆ ಕೆಲವು ಮಾತುಗಳನ್ನ ಆಡಬೇಕಾಗಿತ್ತು, ಸೊ ಅದಕ್ಕೆ ತಮ್ಮ ಹತ್ರ ಫೋನ್ ಮಾಡಿದೆ. ಅದೇ ಈಗ ನಿನ್ನೆ ನಿಮ್ಮ ಅಕ್ಕ ಅವರು ಈಗ ಮನೆ ವಿಚಾರದಲ್ಲಿ ಕೆಲವು ಮಾತುಗಳನ್ನ ಆಡಿದ್ರು, ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ತಾವು ಅಂತ. ಸರ್ ಇದು ಗಲಾಟೆ ಆಗಿರೋದು ಆಕ್ಚುಲಿ ಮಂಗಳವಾರ ಸರ್. ಓಕೆ, ಮಂಗಳವಾರ. ಮಂಗಳವಾರ ಗಲಾಟೆ ಆಗಿರೋದು ವಿಡಿಯೋ ಮಾಡಿಟ್ಕೊಂಡು ಅವ್ರು ಪರ್ಪಸ್ಫುಲ್ಲಿನೇ ಮನೆ ಒಳಗೆ ಬಂದಿರೋದು, ವಿಡಿಯೋ ಮಾಡ್ಕೊಂಡೆ ಒಳಗೆ ಬಂದಿರೋದು. ಗೇಟ್ ಓಪನ್ ಮಾಡಿರೋದು ನಾನಲ್ಲ, ನನ್ನ ತಂದೆ ಹೋಗಿ ಅದನ್ನ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅವರೇ ಗೇಟ್ ಓಪನ್ ಮಾಡೋ ವಿಡಿಯೋನ ಕಳಿಸಿದ್ದೀನಿ ಕೆಲವರಿಗೆಲ್ಲ. ಸೊ ಹಾಗಾಗಿ ಓಪನ್ ಮಾಡಿ ಒಳಗೆ ಬಿಟ್ಟ ಮೇಲೆ ಅವ್ರು ಒಳಗಡೆ ಬಂದಿರೋದು. ಬಂದಿದ್ದು ಏಕಾಏಕಿ ಬಂದು ಏನೋ ವಿಡಿಯೋಗಳು ಮಾಡ್ತಾ ಇದ್ರು, ಯಾರಿಗೋ ವಿಡಿಯೋ ಕಾಲ್ ಮಾಡಿ ನಮ್ಮನ್ನ ತೋರಿಸ್ತಾ ಇದ್ರು. ಸೊ ಪರ್ಸನಲ್ ನಮ್ಮ ಮನೆಯೊಳಗೆ ಬಂದು ನಮ್ಮನ್ನ ವಿಡಿಯೋ ಮಾಡಿ ತೋರಿಸೋದು ತಪ್ಪೋದು. ಹೌದೌದು. ಸೊ ಬಂದ ಮೇಲೆ ಸ್ವಲ್ಪ ಕೆಟ್ಟ ಪದಗಳನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಯ್ತು ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ವಿ. ಆಯ್ತು ಅದಾದ್ಮೇಲೆ ಕಿಚನ್ಗೆ ಹೋದ್ರು, ಕಿಚನ್ಗೆ ಹೋಗಿ ಅಲ್ಲಿಗೂ ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಬ್ವಿಯಸ್ಲಿ ಇವಾಗ ನನ್ನ ವೈಫು ಒಂದು ಕಂಪ್ಲೀಟ್ ಮೂರ್ ದಿನದಿಂದ ನೋಡ್ತಾ ಇದಾರೆ, ಆಲ್ಮೋಸ್ಟ್ 3 days ಇಂದ ನೋಡ್ತಾ ಇದಾರೆ. ಮನೆಯೊಳಗೆ ಬರೋದು, ಗಲಾಟೆ ಮಾಡೋದು, ಹೋಗೋದು, ಮನೆಯೊಳಗೆ ಬರೋದು, ಗಲಾಟೆ ಮಾಡೋದು, ಒಳಗಡೆ ಪ್ರಾವಿಷನ್ಸ್ ಎಲ್ಲ ಚೆಲ್ಲೋದು, ಒಳಗೆ ಏನೋ ಇಟ್ಟಿರ್ತಿ ತೆಗೆದು ಬೆದಲ್ ಚೆಲ್ಲೋದು. ಎಷ್ಟೊಂದು ಸೈನ್ಸ್ ಕೊಟ್ಟಾರೆ ಯಾರ್ಯಾದ್ರು ನೋಡಿ. ಇಷ್ಟು ದಿವಸ ಯಾವತ್ತೂ ನಾವು ಮಾತಾಡಿರ್ಲಿಲ್ಲ, ಎಲ್ಲೂ ನಾವು ಮಾತಾಡಿರ್ಲಿಲ್ಲ. ಬಿಕಾಸ್ ನಾನು ಒಬ್ಬ ಮೀಡಿಯಾದಲ್ಲಿ ಇದ್ದವನು. ನಾವು ಇಲ್ಲಿ ಎಷ್ಟಿರ್ಬೇಕು, ನಮ್ಮ ಪರ್ಸನಲ್ ಲೈಫ್ ಗಳನ್ನ ಎಷ್ಟಿಟ್ಕೋಬೇಕು ಅಷ್ಟು ಮ್ಯಾಟ್ರ್ ಬಂದಿರೋದ್ರಿಂದ ಇದು ಅಲ್ಲಿ ಫೋಟೋ ಪರಿಹಾರ ಮಾಡ್ಕೋಬೇಕಿತ್ತು. ಅವರು ಮನೆಯೊಳಗೆ ಮುಟ್ಬಾರ್ದು ಅಂತ ಸ್ಟೇಷನ್ ಪೊಲೀಸರು ಏನ್ ಕಳ್ಸಿದ್ದಾರೆ, ಸ್ಟೇಷನ್ ಮೆಟ್ಲು ಹತ್ತಿದ್ದಾರೆ. ಸ್ಟೇಷನ್ ಮೆಟ್ಲು ಹತ್ತಿದಾಗ ಅವ್ರು ಅದನ್ನ ಹೇಳಿದ್ರು, ಮೇಡಮ್ ಇದು ಸಿವಿಲ್ ಮ್ಯಾಟರ್ ಮೇಡಮ್, ನಮಗ್ ಬರಲ್ಲ. ನೀವು ಆಲ್ರೆಡಿ ಲೀಗಲ್ ನೋಟಿಸ್ ಕಳ್ಸಿದ್ರೆ ಅವರು ಅದಕ್ಕೆ ರಿಪ್ಲೈ ಮಾಡಿದ್ದಾರೆ. ಅದೆಲ್ಲ ಆದ್ಮೇಲೆ ನೀವು ಮನೆಯೊಳಗೆ ಹೋಗಿ ಏನಕ್ಕೆ ಗಲಾಟೆ ಮಾಡ್ತಾ ಇದ್ರ ಅಂತ ಅದನ್ನು ಹೇಳಿದ್ದಾರೆ. ಅಷ್ಟೆಲ್ಲ ಹೇಳಿದ್ಮೇಲೆನೋ ಅದಕ್ಕೂ ಮುಂಚೆನೋ ಒಂದು ನಮ್ಮ ತಂದೆ ನನಗೂ ಅವ್ರಿಗೂ ಚೇರ್ ತಗೊಂಡು ಹೊಡೆದಿದ್ದಾರೆ. ಸೆಕ್ಷನ್ ಮೆಟ್ಲ್ ಹತ್ತಿದಾಗ ನಾನು ಅದನ್ನು ಕ್ವಶನ್ ಮಾಡಿದ್ದೀನಿ. ಸೆಕ್ಷನ್ ಮೆಟ್ಲ್ ಹತ್ತ ಏನಿತ್ತು, ಇವಾಗ ನನಗೆ ಪರ್ಸನಲ್ ಪ್ರಾಬ್ಲಮ್ಸ್ ಆಗುತ್ತೆ, ನನ್ನ ಪ್ರೊಫೆಷನ್ ವೈಸ್ ನನಗೆ ಹರ್ಟ್ ಆಗುತ್ತೆ, ನನಗೆ ಮಾಡ್ಬಿಡಿ. ಇಂಡಸ್ಟ್ರಿಯಲ್ಲಿ ಒಂದು ಬೆಲೆ ಊರ್ಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ನಮ್ಮ ಮಾತ್ರ ಗೊತ್ತಿರುತ್ತೆ ಹೊರತು ಬೇರೆ ಯಾರಿಗೂ ಗೊತ್ತಿರಲ್ಲ. ಅವರೆಲ್ಲ ಬೇರೆ ಪ್ರೊಫೆಷನ್ ಇರ್ಬೋದು, ಆದ್ರೆ ನನ್ನ ಜೊತೆಲಿದ್ದಂತ ಫ್ಯಾಮಿಲಿ ಅವರು ಕಷ್ಟಗಳನ್ನ ನೋಡಿರ್ತಾರೆ. ನೋಡಿದ ಮೇಲೇನು ಅವ್ರು ಇದೆಲ್ಲ ಮಾಡ್ತಿರ್ಬೇಕಾದ್ರೆ ನನಗೆ ತುಂಬಾ ಹರ್ಟ್ ಆಗಿತ್ತು. ನಾನು ಅದಕ್ಕೆ ಹೇಳಿದೆ ನಮ್ಮ ತಂದೆಗೆ, ಬೇಡ 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 ಅಂತ. ಅದ್ರ ಹೇಳಿದಕ್ಕೆ ನೀನ್ ಯಾರು ಹೇಳೋದಿಕ್ಕೆ ನನ್ನ ಮಗಳು ಅಂತ ಹೇಳಿದ್ರು. ಆಯ್ತು ನಿನ್ ಮಗಳಾದ್ರೆ ನಿಮ್ಮ ಮೇಲ್ಗಡೆ ಹೋಗಿ ಇಟ್ಕೊ ಅಂತ ಹೇಳಿದೆ. ಹೋಗಿ ಮಾತಾಡ್ಸ್ಕೊಪ್ಪ, ನನಗೇನು ಪ್ರಾಬ್ಲಮ್ ಇಲ್ಲ, ಬಟ್ ಮನೆ ಒಳಗೆ ಸೇರಿಸ್ಬೇಡ. ಇದಕ್ಕೆಲ್ಲ ಕೋರ್ಟ್ಗೆ ಹೋಗಿದೆ ಇದು ಆಲ್ರೆಡಿ. ಮಗಳೇ ಕಳ್ಸಿರೋದು, ನಾನ್ ಕಳ್ಸಿರೋದಲ್ಲ. ಸ್ಟೇಷನ್ ಮೆಟ್ಲಿಗೂ ಅಷ್ಟೇ, ನಾನು ಹೋಗಿದ್ದಲ್ಲ, ಅವಳೇ ಕಳ್ಸಿದ್ದನ್ನ. ಇಷ್ಟೆಲ್ಲ ಆದ್ಮೇಲೆ ಪೊಲೀಸರು ಹೇಳ್ತಾ ಇದಾರೆ ಮನೆಯೊಳಗೆ ಹೋಗ್ಬಾರ್ದು ಮೇಡಮ್ ನೀವು. ಇಲ್ಲ ನನ್ ಮನೆ ಹೋಗ್ತೀವಿ ಅಂತ ಹೊರಗಡೆ ಬಂದಿದ್ದ ತಕ್ಷಣ ಏಕಾಏಕಿ ಬಂದು ವಯಸ್ಸಿಗೆ ಹೊಡೆಯಂತದೇನಿತ್ತು. ಸೊ ಅವ್ರ ಪರ್ಪಸ್ಫುಲ್ಲಿನೇ ವಿಡಿಯೋ ಮಾಡಿ ಬಂದು ಮಂಗಳವಾರ ಆಗಿರೋ ಗಲಾಟೆನ ಅವರು ಬುಧವಾರ ಬೆಳಗ್ಗೆ ವಿಡಿಯೋ ಬಿಟ್ಟಿದ್ದಾರೆ ಅಂದ್ರೆ ಅವ್ರು ಪ್ಲಾನ್ ಮಾಡ್ಕೊಂಡು ಬಂದಿರೋದು. ಅಲ್ಲ ಈಗ ನಿಜವಾಗ್ಲೂ ಮನೆ ಯಾರ ಹೆಸರಲ್ಲಿ ಇತ್ತು ಅಂತ, ಈಗ ನಿಮ್ಮ ಹೆಸರಲ್ಲಿತ್ತ ತಮ್ಮ ಅಕ್ಕವ್ರ ಹೆಸರಲ್ಲಿತ್ತ ಏನು ಅಂತ? ಸರ್ ಇದು 2017-18 ಮನೆ ಪರ್ಚೇಸ್ ಮಾಡಿರೋದು. ಆಕ್ಚುಲಿ ಅದು ದುಡ್ಡು ಹಾಕಿರೋದು ನಾನು, ಅವಳಲ್ಲ. ಅವಳು ದುಡ್ಡು ಕಲ್ಸಿರೋದು ನಾನೇ, ಈ ದುಡ್ಡು ಕೊಡ್ಸೋದು ನಾನೇ, ತಾಯಿಗೆ ಪ್ರತಿಯೊಂದು ನಾವು ಮಾಡಿರೋದು. ನಾನು 2017 ಮುಂಬೈಯಲ್ಲಿ ಇದ್ದ ಕಾರಣ ನನಗೆ ಬ್ಯಾಂಗ್ಳೂರ್ ಬರಕ್ ಆಗ್ತಿರ್ಲಿಲ್ಲ. ಒಂದು ಇನ್ನೊಂದೇನಂದ್ರೆ ನಾವು ಕೆಲವು ಕಡೆ ಎನ್ಕ್ವೈರಿ ಮಾಡಿದ ಪ್ರಕಾರ ನಮಗೆ ಹೇಳಿದ್ದು ಆರ್ಟಿಸ್ಟ್ ಲೋನ್ ಸಿಗಲ್ಲ ಸರ್ ಅಂದ್ರು. ನಮ್ಮ ಅಕ್ಕ ಸ್ಯಾಲ್ರಿಡ್ ಆಗಿ ನಮ್ ಜೊತೆ ಇದ್ದಿತ್ತು, ಅವ್ರು ಮದುವೆ ಆದಾಗಿಂದ ನಮ್ ಜೊತೆ ಇದ್ದಿತ್ತು. ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿಗಳು, ನಮ್ಮ ಇಬ್ರು ಅಕ್ಕದಿರೋ ಎಲ್ಲರೂ ಜೊತೆಲೆ ಇದ್ದಿತ್ತು. ಈಗಿರ್ಬೇಕಾದ್ರೆ ಇಲ್ಲ ನಮ್ ತಾಯಿ ಹೇಳಿದ್ರೆ ಒಂದ್ ಕೆಲಸ ಮಾಡು, ಅವಳ ಹೆಸರು ಲೋನ್ ತೆಗಿಲಿ, ನೀನ್ ಅವಳಿಗೆ ದುಡ್ಡು ಕೊಡು ಅಂತ. ಆ ರೀತಿ ನಾವು ಟೊಮೆಟೊ ಪರ್ಚೇಸ್ ಮಾಡಿರುವಂತದ್ದು. ಅದಾದ್ಮೇಲೆ 2019 ಥರ್ಡ್ ಫ್ಲೋರ್ ಅಲ್ಲಿ ಅವಳ ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಿದ್ಲು. ಸೊ ಅಲ್ಲಿ ನಾನು ಶಿಫ್ಟ್ ಆಗ್ತೀನಿ ಅಂದ್ರು. ಓಕೆ ಫೈನ್, ಯಾವಾಗ ಬೇಕಾದ್ರೂ ಶಿಫ್ಟ್ ಆಗ್ಬೋದು, ಬಟ್ ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತೀರಾ, ಆರಾಮಾಗಿ ಇದೆ. ನಾನು ಮದುವೆ ಆಗಿಲ್ಲ, ನನ್ನ ವೈಫ್ ಬರೋರ್ಗು ನೀವು ಆರಾಮಾಗಿ ಇರ್ಬೋದು ಅಂತ ಹೇಳಿದೆ. ಸೊ ಇಲ್ಲಿ ಇದ್ಕೊಂಡು ಎಲ್ಲಾನು ಮಾಡ್ಕೊಂಡ್ರು ಅವರು. ಮಾಡ್ಕೊಂಡ್ಮೇಲೆ ಇವತ್ತು ನಾನು ಮದುವೆ ಆದ ತಕ್ಷಣ ಅವ್ರಿಗೆ
ಪ್ರಾಬ್ಲಮ್ಗಳು ಶುರುವಾಯಿತು. ಕೊಡ್ಬೇಕಲ್ಲ, ಕಂಪ್ಲೀಟ್ ಹ್ಯಾಂಡ್ ಓವರ್ ಅವ್ರಿಗೆ ಕೊಡ್ಬೇಕಲ್ಲ ಅನ್ನೋದು ಸ್ವಲ್ಪ ಅವ್ರಿಗೆ ಜಲ ಶುರುವಾಗಿದೆ. ಸೊ ಅದರಿಂದ ಅವರು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ. ಬಟ್ ಮಾಡೋದಿದ್ರೆ ಅವ್ರು ಸಿವಿಲ್ ಕೋರ್ಟ್ ಹೋಗಿ ತಗೊಬೇಕಿತ್ತು. ಯಾವುದೇ ಆದ್ರೂ ನಿಮಗೆ ಕಾನೂನು ಪ್ರಕಾರವಾಗಿ ನಾವು ಮಾಡ್ಬೇಕಾಗಿರುವಂತದ್ದು. ನಾವೇ ಅದನ್ನ ಕೈ ಎತ್ಕೊಂಡು ಬಂದು ಹೊಡೆಯುವಂತದ್ದು. ಈಗ ನೋಡಿ ಪ್ರತಿಯೊಂದು ಕೇಸ್ ಅದನ್ನ ಹೇಳ್ತಿಲ್ವಾ, ಒಂದು ಸಣ್ಣ ಹುಟ್ಟುವ ಕೆಲಸ ಹೋರಾಟಗಳಾದ್ರೂ ನಮಗೆ ಪ್ರಾಬ್ಲಮ್ ಆಗುತ್ತೆ. ಹೌದು. ಅಲ್ಲ, ನಾನು ಹೇಳೋದು ಈಗ ತಾವು ಕೂಡ ಒಬ್ರು ಮೀಡಿಯಾ ಪರ್ಸನ್ ಆಗಿ ತಾವು ಅಂದ್ರೆ ಸಿನಿಮಾ ರಂಗದಲ್ಲಿ ಗುರುತಿಸ್ಕೊಂಡಿರೋದ್ರಿಂದ ತಾವು ಮನೆಯಲ್ಲೇ ಬಗೆಹರಿಸ್ಕೋಬಹುದಾಗಿತ್ತಲ್ಲ ಅಂತ. ಇಲ್ಲ, ಎಲ್ಲ ಆಗಿದೆ ಸರ್. ನಮ್ಮ ಕಡೆ ನಮ್ಮ ಸ್ನೇಹಿತರು ಬಂದು ಮಾತಾಡಿದ್ದಾರೆ, ನನ್ನ ಕಸಿನ್ ಬಂದು ಮಾತಾಡಿದ್ದಾನೆ. ಏನಕ್ಕೆ ಬೇಕಿದೆಲ್ಲ ಮಾಡಬಾರ್ದು, ಸಾಲ್ವ್ ಮಾಡ್ಕೊಳ್ಳಿ. ಅದು ನಾವು ಆಪ್ಷನ್ಸ್ ಕೊಟ್ಟಿದೀವಿ. ಆಯ್ತು, ನಿಮ್ಗೆ ಏನ್ EMI ಕಟ್ತಾ ಇದೀನಲ್ಲ ಅದನ್ನ ನನಗೆ ಅಗ್ರಿಮೆಂಟ್ ಅಲ್ಲಿ ಮಾಡ್ಕೊಡು. ಅಗ್ರಿಮೆಂಟ್ ಅಲ್ಲಿ ನನಗೆ ನೀಟಾಗಿ ರಂಜಿತ್ತು EMI ಕಟ್ತಾ ಇದ್ದಾನೆ, ಯಾವಾಗ ಲೋನ್ ಕ್ಲಿಯರ್ ಆಗುತ್ತೆ ಎಂಟೈರ್ ಪ್ರಾಪರ್ಟಿ ರಂಜಿತ್ ಆಗುತ್ತೆ ಅಂತ ಒಂದು ನನಗೆ ಅಗ್ರಿಮೆಂಟ್ ಮಾಡ್ಕೊಡುವಂತೆ. ಅದಕ್ಕೂ ರೆಡಿ ಇಲ್ಲ. ಫೈನಲ್ ಆಗಿ ಆಸ್ಕ್ ಫಾರ್ ಮನಿ, ಅದಕ್ಕೂ ರೆಡಿ ಮಾಡ್ತೀನಿ. ಐ ಗಿವ್ ಮನಿ, ನೋ ಇಶ್ಯೂಸ್. ಅದನ್ನ ಮಾತಾಡಿದೀವಿ, ಅದಕ್ಕೂ ರೆಡಿ ಇಲ್ಲ. ಫೈನಲ್ ಆಗಿ ಇಲ್ಲ, ನಮ್ಗೆ ಈಗೋ ಹರ್ಟ್ ಆಗಿದೆ, ನಾನು ಮನೆ ಬಿಟ್ಕೊಡಲ್ಲ ಅಂದ್ರು. ಅಲ್ಲ ಸರ್, ನನ್ನ ಮನೆನ ನಾನು ಇಟ್ಕೊಳ್ಳೋದಕ್ಕೆ ಇವ್ರದನ್ನೇ ವೈರಸ್ ಓಡಾಡ್ಬೇಕು. ಅಲ್ಲ, ಈಗ ಅವರು ವಿಡಿಯೋ ಮಾಡಿ ಈಗ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫುಲ್ಲು ಹರಿದು ಬಿಡೋದ್ರ ಜೊತೆಗೆ ಎಲ್ಲ ದೊಡ್ಡ ದೊಡ್ಡ ಸ್ಯಾಟಲೈಟ್ ಮೀಡಿಯಾಗಳಿಗೂ ಕೂಡ ಕೊಟ್ಟರು. ಅಂದರೆ ಈಗ ತಮ್ಮ ಒಂದು ಮಾನಹಾನಿ ಮಾಡುವಂಥ ಕಾರ್ಯ ಮಾಡ್ತಾ ಇದ್ದಾರಾ ಅಂತ. ಹೌದೌದೌದು, ಅವ್ರಿಗೆ ಅದೇ ಬೇಕಾಗಿರೋದು. ಏನಕ್ಕೆ ಹೋಗ್ಬೇಕಾದ್ರೆ ನನಗೆ ಹೇಳ್ಬಿಟ್ಟು ಮನೇಲಿ ಹೊರಗಡೆ ಹೋಗ್ಬೇಕಾದ್ರೆ ನನಗೆ ಗೊತ್ತು ನನಗೆ ಏನ್ ಮಾಡ್ಬೇಕು ಅಂತ. ಅದು ಅದೇ ರೀತಿ ಮಾಡ್ತೀನಿ. ನನಗೆ ನಿನ್ನ ಮರ್ಯಾದೆ ಎಲ್ಲಿ ತೆಗಿಬೇಕು ಅಂತ ಗೊತ್ತು, ಅಲ್ಲಿ ತೆಗಿತೀನಿ ಅಂತ. ಓಕೆ. ಅಂಡ್ ಆನ್ ಟಾಪ್ ಆಫ್ ದಟ್ ನನ್ನ ಮೇಲೆ ಕೋಪ ಇರಬೇಕು. ನನ್ನ ವೈಫ್ ಏನು ಕೊಡಿದ್ರು, ನಾನು ಅದನ್ನ ಕೇಳ್ತಾ ಇರೋದು. ಪರ್ಪಸ್ಫುಲಿ ನಮ್ಮಿಬ್ಬರದು ನೇಮ್ ಹಾಳು ಮಾಡ್ಬೇಕು ಅಂತ. ಬಿಕಾಸ್ ನಾವು ರೀಸೆಂಟ್ ಆಗಿ ಮದುವೆ ಆದಾಗ ನೀವೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು. ಪ್ರತಿಯೊಂದು ಮದುವೆ ಕಾರ್ಯ ಆಗಿರ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ಮತ್ತೆ ನಾವು ಎಲ್ಲೇ ಓಡಾಡುವಂತದ್ದಾಗಿರ್ಬೋದು, ನಮ್ಮ ಫಾಲೋವರ್ಸ್ ತುಂಬಾ ಚೆನ್ನಾಗಿದ್ದಾರೆ. ಇವರು ಅದನ್ನ ಟಾರ್ಗೆಟ್ ಮಾಡ್ಕೊಂಡು ಇದನ್ನೆಲ್ಲ ಹಾಳು ಮಾಡುದು ಅಂತ ನನಗೆ ಅನಿಸ್ತಾ ಇದೆ. ಓಕೆ. ಅಲ್ಲ, ಈಗ ಸ್ವಂತ ಅಕ್ಕ ಆಗಿರೋದ್ರಿಂದ ಅದ್ರ ಅವಶ್ಯಕತೆ ಏನಿತ್ತು ಅಂತ ಅವ್ರಿಗೆ? ಅಂದರೆ ಈಗ ನಿಮ್ಮ ಒಂದು ಬೆಳವಣಿಗೆನ ಏಳಿಗೆಗಳನ್ನ ಸಹಿಸೋಲ್ಲ ಅಂತಂದರೆ ಅಂಥ ಅವಶ್ಯಕತೆ ಏನಿತ್ತು ಅಂತ ತಪ್ಪನ್ನ ತಾವೇನು ಮಾಡಿದ್ರಿ ಸರ್? ಇವಾಗ ನೋಡಿ, ಇವಾಗ ಪ್ರಾಪರ್ಟಿನ ಇವು ಸಿವಿಲ್ ಕೋರ್ಟ್ ಹೋಗಿ ತಗೊಳೋದಕ್ಕಿಂತ ಇವನ್ಗೆ ಇರೋ ಪ್ರೊಫೆಷನ್ ನ ಇಟ್ಕೊಂಡು ಅವಮಾನ ಮಾಡಿ ಹೊರಗಡೆ ಹಾಕ್ಬೋದಲ್ವಾ ಅಂತ ಅವ್ರು. ಓಕೆ 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 ಓಕೆ. ಇವಾಗ ಅವಮಾನ ಮಾಡಿದ್ರೆ ಇವನು ಇಷ್ಟು ದಿವಸ ಕಷ್ಟಪಟ್ಟಿರೋದೆಲ್ಲ ಮಣ್ಫಲ ಆಗುತ್ತಲ್ಲ ಅನ್ನೋದು ಒಂದು ಅವಮಾನ ಇಟ್ಕೊಂಡು ಅವ್ರು ಹೊರಗಡೆ ಹೋಗ್ತಾನೆ ಅನ್ನೋದಕ್ಕೆ ಕಾರಣನೇ ಅವ್ರು ವಿಡಿಯೋ ಮಾಡ್ತಿರೋದು. ಯಾರು ಸರ್ ಮನೆ ಒಳಗೆ ಬರ್ತಾ ಇದ್ದಂಗೆ ಮೇಲ್ಗಡೆ ಅವ್ರ ಮನೆ ಇದೆ, ಆ ಮನೆ ಬಿಟ್ಟು ಮನೆ ಒಳಗೆ ನಮ್ಮ ತಂದೆನೇ ಒಳಗೆ ಸೇರಿಸ್ತಾರೆ. ಇವರು ಮೊಬೈಲ್ ಆನ್ ಮಾಡ್ಕೊಂಡ್ ಬರ್ತಾರೆ, ಕಿಚನ್ ಒಳಗೂ ಮೊಬೈಲ್ ವಿಡಿಯೋ ಆನ್ ಮಾಡ್ಕೊಂಡ್ ಬಂದು ಹೊಡೆಯುವಂಥದ್ದು ಹೆಂಗಿದೆ ಸರ್? ಅದು ಗೊತ್ತಾಗಲ್ಲ ಅವ್ರು ಬೇಕು ಅಂತ ಮಾಡಿರುವಂಥದ್ದು. ಹೌದೌದೌದು. ಅಲ್ಲ, ಈಗ ಇನ್ನೊಂದು ಸ್ವಂತ, ಈಗ ತಾವು ಎಷ್ಟು ಕಷ್ಟಪಟ್ಟು ಬಂದಿದ್ದೀರಿ ಅಂತ ಇಡೀ ಕರ್ನಾಟಕ ನೋಡಿದೆ. ಆದರೆ ಸ್ವಂತ ಫ್ಯಾಮಿಲಿಯವರು, ಮನೆಯವರೇನೆ ತಮಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕಾದಂಥ ಕಾಲದಲ್ಲಿ ನಿಂತ್ಕೊಳ್ತಾ ಇಲ್ವಲ್ಲ ಅನ್ನೋದು ಎಷ್ಟು ಬೇಜಾರಿನ ಸಂಗತಿ ಅಲ್ಲ? ತುಂಬಾ ಬೇಜಾರಾಗುತ್ತೆ ಸರ್. ಅದೇ ಹೇಳ್ತಿಲ್ಲ, ಇವಾಗ ನೋಡಿ, ಇಂಡಸ್ಟ್ರಿಯಲ್ಲಿ ಒಂದು ನೆಲೆ ಉರ್ಬೇಕು ಅಂದ್ರೆ, ಆಕ್ಟಿಂಗ್ ಮಾಡ್ಬೇಕು ಅಂದ್ರೆ, ಅದು ಒಂದು ಸಕ್ಸಸ್ ಸಿಗ್ಬೇಕು ಅಂದ್ರೆ ಎಲ್ಲಾ ಕಲಾವಿದರುಗಳು ನೀವು ನೋಡಿದೀರಾ. ಇವಾಗ ನಾನು ಅದೇ ಇಂಡಸ್ಟ್ರಿ ಇದ್ದವನು. ಇವಾಗ ನಾನು ಇಂಡಸ್ಟ್ರಿ ಬಂದು ಆಲ್ಮೋಸ್ಟ್ 16 to 17 years ಆಗ್ತಾ ಬಂತು. ನಾವು ಎಷ್ಟು ಬೆವರು ಸುಡ್ಸಿರ್ತೀವಿ, ಎಷ್ಟು ತಪ್ಪಿ ಸಲ್ಸಿರ್ತೀವಿ, ನಮ್ಮ ಮಕ್ಕಳು ಗೊತ್ತಿರುತ್ತಲ್ಲ ಸರ್. ಹೌದೌದೌದೌದೌದು. ಇವಾಗ ಅದನ್ನ ಅವ್ರು ಕಣ್ಣಾರೆ ನೋಡಿರೋಂಥವ್ರು. ಇವಾಗ ಅವ್ರಿಗೆ ಅದೆಲ್ಲ ಮನಸ್ಥಿತಿ ಬಿಟ್ಟು ಬರೀ ದುಡ್ಡಿನಿಂದ ಹೋದ್ರೆ ಹೋಗ್ಬೇಕಾದ್ರೆ ಏನ್ ಸರ್ ಹೊತ್ಕೊಂಡು ಹೋಗ್ತಾರೆ. ಓಕೆ. ಈಗ ತಮಗೆ ಕಟ್ಟಿರುವಂಥದ್ದು ಏನಾದರೂ ಇದೆಯಾ ರಂಜಿತ್ ಅವ್ರೆ? ಅಂದರೆ ಈಗ ತಾವು ಹೇಳಿದ್ರಿ ಆಗಲೇ, ಅಂದರೆ ನಾನೇ ಲೋನ್ನೆಲ್ಲ ಕಟ್ಟುತ್ತಾ ಇದ್ದಿದ್ದು ನಾನೇ, ಅವ್ರ ಅಕೌಂಟಿಗೆ ಆಗ್ತಾ ಇದ್ದಿದ್ದೆಲ್ಲ ನಾನೇ ಅಂತ. ಸೊ ಅಕೌಂಟಿಗೆ ಆಗ್ತಾ ಇದ್ದಿದ್ದಕ್ಕೆ ಏನಾದರೂ ಪ್ರೂಫ್ಸ್ ಇದೆಯಾ ಅಂತ? ಆ ಪ್ರೂಫ್ ಎಲ್ಲ ಇದೆ ಸರ್. ಆಲ್ರೆಡಿ ನಮ್ಮ ಲಾಯರ್ ಪ್ರೂಫ್ ಕೊಟ್ಟಿದ್ದೀನಿ. ಅದಕ್ಕೆ ಅದನ್ನ ಇಟ್ಕೊಂಡು ಅವರು ಆಲ್ರೆಡಿ ರಿಪ್ಲೈ ಕೊಟ್ಟಿದ್ದಾರೆ. ಅದಕ್ಕೆ ನೋಟಿಸ್ಗೆ ರಿಪ್ಲೈ ಕೊಟ್ಟಿದ್ದಾಗಿದೆ. ಅದೆಲ್ಲ ನೋಡಿದ ಮೇಲೆ ಇವಾಗ ಇವರು ಆಯ್ತು, ಇವಾಗ ಅವ್ರ ಕಡೆಗೆ ತಗೊಳ್ಳೋಣ, ಇವಾಗ ಅವ್ರ ಕಡೆ ಇದೆ ಅಂತ ಹೇಳ್ತಾರಲ್ಲ ಎಲ್ಲ ಪ್ರೂಫ್ಗಳು. ಕೋರ್ಟ್ಗೆ ಹೋಗಿ ಇಮಿಡಿಯೇಟ್ಲಿ ವಾಪಸ್ ತಗೊಳ್ಳೋದು ಏನ್ ಸರ್ ಅವ್ರಿಗೆ ಪ್ರಾಬ್ಲಮ್? ತಗೋಬೋದಲ್ಲ ಅವ್ರಿಗೆ. ಹೌದೌದೌದೌದು. ಇವಾಗ ನನ್ನ ತಮ್ಮ ಈ ಪ್ರೊಫೆಷನ್ ಜನ ಒಂದನ್ನೇ ಇಟ್ಕೊಂಡು ಟಾರ್ಗೆಟ್ ಮಾಡೋದಂತದ್ದು ಏನಿದೆ? ಅಲ್ಲ, ಈಗ ನಿಮ್ಮ ಅಕ್ಕನಿಗೂ ಮತ್ತೆ ನಿಮ್ಮ ಪ್ರೊಫೆಷನಲ್ ಮಾಡೋಣ ಅಂತನಾ? ಅಲ್ಲ, ನಾನು ಕೇಳೋದು, ಈಗ ಮದುವೆ ಆದ್ಮೇಲೆ ಈ ಥರ ಎಲ್ಲ ಘಟನೆಗಳು ಆಗ್ತಾ ಇದೆ ಅಂತ ತಾವು ಹೇಳಿದ್ರಿ. ಅಂದರೆ ನಿಮ್ಮ ಅಕ್ಕನಿಗೂ ಮತ್ತೆ ನಿಮ್ಮ ವೈಫ್ಗೂ ಏನಾದ್ರೂ ಪರಸ್ಪರವಾಗಿ ಏನಾದರೂ ಹೊಂದಾಣಿಕೆ ಸರಿ ಹೋಗ್ಲಿಲ್ವಾ ಅಂತ? ಇಲ್ಲ ಸರ್, ಇಲ್ಲ ಇಲ್ಲ, ಆ ಥರ ಅಂತಲ್ಲ. ಏನಕ್ಕೆ ತುಂಬಾ ಚೆನ್ನಾಗೇ ಇದ್ರು. ಏನಕ್ಕೆ ಅಂದ್ರೆ ನಮ್ಮ ಎಂಗೇಜ್ಮೆಂಟ್ ಡೇಟ್ ನೋಡಿದ್ದು ಅವರೇ, ಮದುವೆ ಡೇಟ್ ನೋಡಿದ್ದು ಅವರೇ, ಪ್ರತಿಯೊಂದನ್ನು ಅವರೇ ಮಾಡಿದಂಥದ್ದು. ಅದಾದ್ಮೇಲೆ ಎಲ್ಲಾರು ಚೆನ್ನಾಗೇ ಇದ್ವಿ. ಕೆಲವು ಪರ್ಸನಲ್ ವಿಚಾರಗಳಲ್ಲಿ ಕೆಲವು ಜಗಳಗಳಾಯ್ತು. ಮದುವೆ ಆದ್ಮೇಲೆ ಬರೀ ವಿತಿನ್ 2-3 ಡೇಸ್ಗೆ ಅವ್ರು ಸುಧಾರಿಸ್ಕೊಂಡ್ರು. ಓಕೆ 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 ಓಕೆ. ವಿತಿನ್ 2-3 ಡೇಸ್ಗೆ ಸ್ಟಾರ್ಟ್ ಮಾಡಿದ್ರು. ಇಲ್ಲ ನನಗೆ
ಬಗ್ಗೆ 5ನೇ ತಾರೀಕು ಕರೆಕ್ಟ್ ಆಗಿ ಬಂದ್ಬಿಡ್ಬೇಕು EMI ದುಡ್ಡು ಅಂತ. ಓಕೆ ಡಿಸ್ಕಷನ್ ಕೊಟ್ಟಿದ್ದೀನಲ್ಲಮ್ಮ, ಇದೇನ್ ಕೊಡಲ್ಲ. ಇಲ್ಲ ಇವಾಗ ಮದುವೆ ಆಗಿದೆಯಲ್ಲ, ದುಡ್ಡೆಲ್ಲ ಖಾಲಿ ಆಗಿರ್ಬೋದಲ್ಲ, ನಾನು ಮುಂಚೆನೆ ಹೇಳ್ಬೇಕಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಡಿಸ್ಕಷನ್ ಕೊಟ್ಟಿದ್ದೀನಮ್ಮ, ಇನ್ನೂ ಕೊಡ್ತೀನಿ ನಾನು, ಸ್ವಲ್ಪ ತಡ್ಕೋ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನಾನು ಜೂನ್ ದುಡ್ಡು ಕಳಿಸಿದೆ ಸರ್ ಅವ್ರಿಗೆ. ಜೂನ್ ದುಡ್ಡು ಕಳಿಸಿರೋದು ನನ್ನ ಹತ್ರ ಇದೆ ಪ್ರೂಫ್. ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ನಾನು ಕ್ಯಾಶ್ ಅಲ್ಲಿ ಕೊಟ್ಟಿದ್ದೀನಿ ಅವ್ರಿಗೆ. ಅವ್ರ ಅಕೌಂಟ್ 2 ಅಕೌಂಟ್ ಇದೆ, ಒಂದು ಅಕೌಂಟ್ ಅಲ್ಲಿ ಚೆಕ್ ಮಾಡಿಸಿ ಅವ್ರ ಕ್ಯಾಶ್ ಡೆಪಾಸಿಟ್ ಮಾಡೋದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ಸಿಗುತ್ತೆ ನಿಮಗೆ. ಅದನ್ನ ಅವ್ರಿಗೆ ಕೊಡಕ್ ರೆಡಿ ಇರೋದಿಲ್ಲ. ಏನಕ್ಕೆ ಅಂದ್ರೆ ಲಾಯರ್ ತೋರಿಸಿ ಇಲ್ಲ ಕೋರ್ಟ್ ತೋರಿಸ್ತೀನಿ ಅಂತಾರೆ. ಆಯ್ತು, ಕೋರ್ಟ್ ಮೂಲಕನೇ ತಗೊಳಮ್ಮ, ಮತ್ತೆ ಮನೆಯೊಳಗೆ ಬಂದು ಏನು ಕುಡಿತಿದ್ಯಾ ನಮಗೆ? ನಾವು ಕೈ ಎತ್ತದ ಎಷ್ಟೊತ್ತಿದೆ, ಬಟ್ ನಮ್ಮ ಪ್ರೊಫೆಷನ್ ವೈಸ್ ನಾವು ಎಷ್ಟು ಕಷ್ಟಪಟ್ಟಿದೀವಿ ನಾವು ಮಾತ್ರ ಗೊತ್ತು. ಅದನ್ನ ಬಂದ್ಬಿಟ್ಟು ಹಾಳು ಮಾಡುವಂತದ್ದಲ್ಲ. ಓಕೆ, ಈಗ ಒಟ್ಟಾರೆಯಾಗಿ ತಮ್ಮ ಅದೇನು ಅಂತಾರಲ್ಲ, ಸಂಸಾರ ಅನ್ನೋದು ಕೋರ್ಟ್ ಮೆಟ್ಟಿಲೇರಿರುವಂಥದ್ದು, ಸಂಸಾರದಲ್ಲಿ ನಡೆಯುವಂಥ ಜಗಳ, ಇದು ಎಷ್ಟು ನೋವಿನ ಸಂಗತಿ ಅನ್ಸುತ್ತೆ ತಮಗೆ? ಏನು ಕತೆ ಆಗುತ್ತಲ್ವಾ ಸರ್? ಇವಾಗ ನೋಡಿ, ಎಲ್ಲರೂ ಒಟ್ಟಿಗೆ ಇದ್ದಿದ್ದು, ನಾವು ಬೇರೆ ಬೇರೆ ಇದ್ದಿದ್ರೆ ಅದನ್ನು ಅಷ್ಟು ಅನ್ಸ್ತಾ ಇರ್ಲಿಲ್ಲ. ಅವ್ರ ಕಷ್ಟಕ್ಕೆ ನಾವ್ ಆಗ್ತಿದ್ವಿ, ನಮ್ ಕಷ್ಟಕ್ಕೆ ಅವ್ರು ಆಗ್ತಿದ್ರು. ಅವ್ರ ಮಕ್ಕಳನ್ನ ನಾನ್ ನೋಡ್ಕೊತಿದ್ದೆ, ಇನ್ ಮುಂದಕ್ಕೆ ನನ್ ಮಕ್ಳು ನೋಡ್ಕೊಬೇಕು ಅನ್ನೋದನ್ನ ಅವ್ರು ಕೆಲವು ಕ್ವಶನ್ಸ್ ಮಾಡಿದ್ದಾರೆ. ನಾನ್ ಯಾಕೆ ನೋಡ್ಕೊಬೇಕು ಅವ್ರ ಮಕ್ಕಳನ್ನೆಲ್ಲ ಅಂತ. ಯಾಕೆ ಇಷ್ಟ ನೀವು ನಮ್ಮಲ್ಲಿ ಇದ್ದಾಗ ನಿಮ್ಮ ಮಕ್ಕಳನ್ನ ನಾವು ನೋಡ್ಕೊಂಡಿಲ್ವಾ? ಇವಾಗ ಅದೆಲ್ಲ ಬರ್ತಾ ಇದೆಯಲ್ಲ ಕ್ವಶನ್ಗಳು. ಆಯ್ತು, ಪರವಾಗಿಲ್ಲ, ಎಲ್ಲೋ ಕಡೆ ಚೆನ್ನಾಗಿರ್ತಲ್ಲ, ಚೆನ್ನಾಗಿರ್ಲಿ ಅಂತ ನಾವು ಸುಮ್ಮನೆ ಇರ್ತೀವಿ. ಒಳಗಡೆ ಬಂದು ಹಾಳು ಮಾಡಬಾರ್ದು. ತಗೊಳಮ್ಮ, ಬಟ್ ನಮ್ಮ ನೆಮ್ಮದಿಗಳನ್ನ ಏನಕ್ಕೆ ಹಾಳು ಮಾಡ್ತಿದ್ಯಾ ಬಂದು? ಓಕೆ, ಎಂಡ್ ಆಫ್ ಮೂಮೆಂಟ್ ಈಗ ಎಲ್ಲ ಒಳ್ಳೇದಾಗಲಿ ಅನ್ನೋದೇ ನಮಗೆ ಇರ್ತಕ್ಕಂಥ ಆಶಯ ಕೂಡ. ಯಾಕೆಂದರೆ ತಾವು ಕಷ್ಟಪಟ್ಕೊಂಡು ಬಂದಿರುವಂಥದ್ದನ್ನು ಇಡೀ ಕರ್ನಾಟಕನೇ ನೋಡಿದೆ. ಎಷ್ಟು ಕಷ್ಟಪಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಿ, ಏನು ಎತ್ತ ಅಂತನ. ಅದ್ರ ಮಧ್ಯದಲ್ಲಿ ಇದೆಲ್ಲ ಆಗೋದು ಖಂಡಿತವಾಗಿ ದುಃಖದ ಸಂಗತಿನೇ. ಎಲ್ಲ ಆದಷ್ಟು ಬೇಗ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಆಶಯ ಕೂಡ. ಒಳ್ಳೇದಾಗಲಿ ರಂಜಿತ್ ಅವರೇ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಇಷ್ಟೊತ್ತಿನವರೆಗೂ ಮಾತಾಡಿದ್ರು. ಓಕೆ.